ಅಂದ್ರೆ ಸಂಗೀತದ ಜೊತೆಗೆ ಒಂದು ಹಾಡಿನ ಜೊತೆಗೆ ನಮ್ಮ ರೇವಣ್ಣ ಅವರು ಏನೇನ್ ಮಾಡ್ತಾರೆ, ಏನೇನು ಬೇರೆ ಬೇರೆ ಕಲೆ ಇದೆ? ಅಣ್ಣ ಹೇಳ್ದಂಗೆ ತಬ್ಲಾ ನುಡಿಸ್ತೀನಿ ಅಣ್ಣ. ಹಾ. ಸಂಗೀತ ಇವಾಗ ಕಲಿತಾ ಇದ್ದೀನಿ. ಓಕೆ. ರಿದಮ್ ಪ್ಯಾಡ್ ನುಡಿಸ್ತೀನಿ ಅಣ್ಣ. ಹಾ. ಕೀಬೋರ್ಡ್ ನುಡಿಸ್ತೀನಿ. ಹಾ. ಆಮೇಲೆ ತಂಬೂರಿ ಸಾತಿ ಮಾಡ್ತೀನಿ. ಓಕೆ. ಒಂದ್ ಆಸೆ ಇದೆ ಅಣ್ಣ, ಫ್ಲೂಟು, ಗಿಟಾರು, ನನಗಿಷ್ಟವಾದ ವಾದ್ಯಗಳು ಕೆಲವೊಂದಿದೆ, ಅದನ್ನೆಲ್ಲ ಕಲಿಬೇಕು ಅಂತ ಇದೀನಿ. ಆಮೇಲೆ ಮೂವಿಗಳಿಗೆ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡ್ತಾ ಇದೀನಿ ಅಣ್ಣ. ಆಮೇಲೆ ಒಂದ್ 15-20 ಸಾಂಗ್ ನಾನೇ ಸಾಹಿತ್ಯ ಬರ್ದಿದ್ದೀನಿ, ಬರೆದು ಕಂಪೋಸ್ ಮಾಡಿ ಇವಾಗ ಒಂದೊಂದೊಂದೊಂದೊಂದು ಹಾಡ್ತಾ ಇದ್ದೀನಿ ಅಣ್ಣ. ದೇವ್ರ ಕೃಪೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ, ಪ್ರಯತ್ನ ನಡೀತಾ ಇದೆ ಅಣ್ಣ, ಚೆನ್ನಾಗಿ ನಡೀತಾ ಇದೆ, ಗುರುಗಳ ಆಶೀರ್ವಾದ. ಇನ್ನ ನಿಮ್ಮ ಲೈಫ್ ಅಲ್ಲಿ ರಿಯಾಲಿಟಿ ಶೋ ಒಂದು ಪಾರ್ಟ್, ಒಂದು ಭಾಗ ಅಂತಾನೆ ಹೇಳ್ಬೋದು. ಅಂದ್ರೆ ಕರ್ನಾಟಕದ ಮನೆ ಮಾತಾಕೆ ಅದು ಒಂದು ಶೋ ಕಾರಣ ಆಯ್ತು ನಿಮ್ಗೆ. ಅಂದ್ರೆ ನಿಮ್ ಪ್ರತಿಭೆ ಇತ್ತು, ಅದಕ್ಕೆ ಒಂದು ವೇದಿಕೆ ಬೇಕಿತ್ತು. ಆ ಒಂದು ಸರಿಗಮಪ ರಿಯಾಲಿಟಿ ಶೋ ನಿಮ್ಗೆ ಒಂದು ಒಳ್ಳೆ ವೇದಿಕೆ ಆಯ್ತು. ಅಂದ್ರೆ ಇದು ವೇದಿಕೆ, ಆ ಒಂದು ಸರಿಗಮಪ ಸೆಲೆಕ್ಟ್ ಆಗಿದ್ದು ಹೇಗೆ? ಆಡಿಷನ್ಗೆ ಹೋಗಿದ್ರ ಅಥವಾ ಡೈರೆಕ್ಟ್ ಅಲ್ಲಿಂದನೇ ಅಪ್ರೋಚ್ ಬಂತ? ಏನಿತ್ತು, ಯಾವ ತರ ಇತ್ತು ಪ್ರೋಸೆಸ್? ಇಲ್ಲ ಅಣ್ಣ, ನಾನೇ ಪ್ರಯತ್ನ ಮಾಡಿದೆ ಅಣ್ಣ. ಆಕ್ಚುಲಿ ಸ್ಟೋರಿ ಇವಾಗ ಮಜಾ ಇರೋದು, ಅಲ್ಲಿವರೆಗೂ ಒಂದು ಭಾಗ ಆದ್ರೆ ಇಲ್ಲಿಂದ ಒಂದು ಭಾಗ. ಸೀಸನ್ 16 ಅಣ್ಣ, ನನ್ಗೆ ಅವಾಗ 12-13 ವರ್ಷ, 12-11 ವರ್ಷ ಏನೋ ಇರ್ಬೋದಣ್ಣ. ಸೀಸನ್ 16 ಟ್ರೈ ಮಾಡಿದೆ ಅಣ್ಣ, ಬೀದರ್ ಅಲ್ಲಿ. ಅಲ್ಲಿ ಸುಮಾರು ಜನ ಆಡಿಷನ್ ಕೊಟ್ಟಿದ್ರು, ಏನಿಲ್ಲ ಅಂದ್ರೆ ಒಂದ್ 15-16 ಜನ ಆಡಿಷನ್ ಕೊಡೋರಿದ್ರು. ಅದ್ರಲ್ಲಿ ಒಂದ್ 10 ಜನ ಸೆಲೆಕ್ಟ್ ಆಗಿತ್ತು, ಅದ್ರಲ್ಲಿ ನಾನೊಬ್ಬ ಇದ್ದೆ ಅಣ್ಣ. ಸೀಸನ್ 16 ಗಣ ಇದು. ಅದಾದ್ಮೇಲೆ ಸೆಕೆಂಡ್ ರೌಂಡ್ಗೆ ಹೋದೆ ಅಣ್ಣ ಬೆಂಗಳೂರಿಗೆ. ಏನಂತಾರಲ್ಲಣ್ಣ, ಹಂಗೆ ಅದೃಷ್ಟ ಇರ್ಬೇಕಂತಾರಲ್ಲ, ಸೊ ಹಿಂಗಾಗಿ ಇಲ್ಲೆಲ್ಲಾ ಗಂಟ್ಲಲ್ಲಿ, ಕಿವಿಯಲ್ಲಿ, ಮುಖದ ಮೇಲೆ ಎಲ್ಲಾ ಕಡೆ ಗಣಜಲ್ ಅಂತ ಬರುತ್ತಣ್ಣ, ಆ ಗೂಳೆಗಳು ಇತ್ತಣ್ಣ. ಸೊ ಹಿಂಗಾಗಿ ಹಾಡಕ್ ಆಗ್ಲಿಲ್ಲ. ಆದ್ರೆ ಒಂದು ಹಿಂಟ್ ಇತ್ತಣ್ಣ ನನ್ನ ಹತ್ರ, ಇಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಅದೇ ಬೆಂಗಳೂರಿಗೆ ಹೋಗಿದ್ದೆ ಅಣ್ಣ ಆಕ್ಚುಲಿ. ಅದೇ ಫಸ್ಟ್ ಸೀಸನ್ 16 ಅಲ್ಲಿ ಆದ್ಮೇಲೆ ಬೆಂಗಳೂರೆಲ್ಲ ಕೇಳ್ತಿದ್ದೆ ಹೆಸರು, ಅದೇ ಬೆಂಗಳೂರಿಗೆ ಹೋಗಿದ್ದು. ಇಲ್ಲಿವರೆಗೂ ಬಂದಿದೀವಿ, ಏನೋ ಒಂದ್ ಮಾಡೋಣ. ಅವಾಗೇನ್ ಚಿಕ್ಕ ಹುಡುಗರಲ್ಲ ಅಣ್ಣ, ಏನ್ ಅರ್ಥ ಆಗ್ತಿರ್ಲಿಲ್ಲ. ಆದ್ರೂ ಹಾಡ್ಬೇಕು ಮಾಡ್ಬೇಕು ಅಂತ ಹೆಂಗೋ ಕಷ್ಟ ಪಡ್ಕೊಂಡು ಹಾಡಿದ್ವಿ. ಸೀಸನ್ 16ಗೆ ಸೆಕೆಂಡ್ ರೌಂಡ್ ಮುಗಿತ್ತು. ಬ್ಯಾಡ್ ಲಕ್ ಅದಾಗ್ಲಿಲ್ಲ. ಅದ್ರಲ್ಲಿ ಒಂದ್ ಮನ್ಸಲ್ಲಿ ಮೂಡಿತ್ತು. ಅಲ್ಲಿ ಇಳಿದ್ ಬರುವಾಗ ಈ ಕಡೆ ನಮ್ ದೊಡ್ಡಪ್ಪ, ಈ ಕಡೆ ನಮ್ಮಪ್ಪ, ಇಬ್ರು ಜನ ಇದ್ರು. ತಲೆ ಕೆಡ್ಸ್ಕೊಬೇಡಪ್ಪ, ಇದು ಏನೇ ಆಗ್ಲಿ, ಅದೇನೇ ಎಷ್ಟು ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಈ ಒಂದು ಸರಿಗಮಪ ವೇದಿಕೆ ಏರ್ಬೇಕು, ನಾನು ಏನೋ ಒಂದ್ ಮಾಡ್ತೀನಿ ನಾನು. ಆದ್ರೆ ಯಾವಾಗ ಮಾಡ್ತೀನಿ, ಏನ್ ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀನಿ. ದೇವ್ರೊಂದು ಅವಕಾಶ ಕೊಟ್ಟೆ ಕೊಡ್ತಾನೆ ಅನ್ನೋದೊಂದು ನಂಬಿಕೆ ಇತ್ತು. ಸೀಸನ್ 16 ಮುಗಿದ್ಮೇಲೆ ಸೀಸನ್ 17 ದೊಡ್ಡವ್ರದ್ದು ಬರುತ್ತೆ. ದೊಡ್ಡವ್ರದ್ದು ಆಗಲ್ಲ ನಮ್ಗೆ ಆಡಿಷನ್ ಕೊಡ್ಲಿಕ್ಕೆ, ವಯಸ್ಸು ಇದಿರಲ್ಲ. ಸೊ ಹೀಗಾಗಿ ಸೀಸನ್ 18 ಆನ್ಲೈನ್ ಆಡಿಷನ್ ಮಾಡ್ತಾರೆ, ಅದಕ್ಕೂ ವಿಡಿಯೋಸ್ ಕಳಿಸ್ತೀನಿ. ಅದು ಸ್ಟಾಪ್ ಆಗಿ ಸಿಂಗ್ ವಿತ್ ಚಾಂಪಿಯನ್ಶಿಪ್ ಅಂತ ಮಾಡ್ತಾರಣ, ಎಲ್ಲಾ ಸೀಸನ್ ಕೂಡಿ. ಅದಾದ್ಮೇಲೆ ಮುಗೀತು ಸೀಸನ್ 19 ಅಣ್ಣ. ಇಲ್ಲಿ ಸ್ಟೋರಿ ಇರೋದು. ಈ ಆಡಿಷನ್ ಹೆಂಗ್ ಕೊಟ್ಟಿದ್ದು ಅಂದ್ರೆ, ಡಿಸೆಂಬರ್ 26 ನಮ್ಮ ಅಕ್ಕನ ಮದುವೆ, ಡಿಸೆಂಬರ್ 25 ನಂದ್ ಆಡಿಷನ್ ವಿಜಯಪುರದಲ್ಲಿ. ನಮ್ಮ ದೊಡ್ಡಪ್ಪನೇ ಮನೆಯಲ್ಲಿ ಹಿರಿಯರಾಗಿದ್ರಿಂದ, ನಮ್ಮ ತಂದೆಯವರು, ನಮ್ ಚಿಕ್ಕಪ್ಪ, ನಮ್ ಫ್ಯಾಮಿಲಿ ಎಲ್ಲ ನಮ್ಮ ಅಕ್ಕನ ಮದ್ವೆಗೆ ಓಡಾಡ್ತವ್ರೆ. ಎಲ್ರು ಅವಾಗೆಲ್ಲ ನಮ್ಮ ಅಕ್ಕನ ಕರ್ಕೊಂಡು ಹೋಗಿದಾರೆ, ನಮ್ಮ ಅತ್ತೆ ಎಲ್ರು ಕರ್ಕೊಂಡು ಗಂಡನ ಮನೆ ಅಲ್ಲಿ ಹೋಗಿದ್ದಾರೆ. ಇಲ್ಲಿ ನಾನು ಆಡಿಷನ್ ಕೊಡಕ್ ಬಂದಿದ್ದೀನಿ. ಅಂದ್ರೆ ಹೆಂಗಂದ್ರೆ, ಹೊತ್ತೊಂಟ್ರೆ ಮನೇಲಿ ಮದ್ವೆ ಇದೆ, ಎಲ್ಲಾ ಕೇಳ್ತವ್ರೆ, ಏನ್ ಶಾಣು ನೀನು ಹೊತ್ತೊಂಟ್ರೆ ಮನೇಲಿ ಮಗಳ ಮದ್ವೆ ಇಟ್ಕೊಂಡು ಆಡಿಷನ್ ಎಲ್ಲ ಮಾಡ್ತಾ ಇದೀಯಾ ಅಂತ ಅವ್ರಿಗೆಲ್ಲ ಅಂದ್ರು. ಆಮೇಲೆ ಇಲ್ಲ, ಹಿಂಗಾದ್ರೆ ಸರಿ ಆಗಲ್ಲ, ಇದು ಏನೋ ಒಂದ್ ಮಾಡ್ಬೇಕು, ಜೀವನದಲ್ಲಿ ಗೆಲ್ಬೇಕು. ಆಮೇಲೆ ಜೀವನ ಅಂತ ಇದೆ ಅಂದ್ಮೇಲೆ ಒಂದ್ ಸಾಧನೆ ಮಾಡ್ಬೇಕಲ್ಲಣ್ಣ. ಅವಾಗೆ ಬರ್ದ್ ಬಿಟ್ಟವ್ರೆ ಹಂಸಲೇಖಾಸ್ ಅವರು, ಹುಟ್ಟೋದ್ ಯಾಕೆ ಸಾಯೋದ್ ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ ಅಂತ. ಅದೊಂದು ರವಿಚಂದ್ರನ್ ಸರ್ ಅವ್ರ ಸಿನಿಮಾ ಇದೆ ಅಲ್ಲ, ಅದು ಅವಾಗ ನಮ್ ಸಣ್ಣ ಹುಡುಗರು ಏನೋ ಅರ್ಥ ಆಗ್ತಿರ್ಲಿಲ್ಲ, ಅಲ್ಲ ಇವಾಗ ಅರ್ಥ ಆಗ್ತಾ ಇದೆ, ಒಂದ್ ಜೀವನದಲ್ಲಿ ಮಾಡ್ಬೇಕು ಅಂತ ಹೇಳಿ. ಸೊ ಹಿಂಗಾಗಿ 26ಕ್ಕೆ ಅಕ್ಕನ್ ಮದ್ವೆ, 25ಕ್ಕೆ ಆಡಿಷನ್, 24ಕ್ಕೆ ನಾವು ಪ್ರಿಪೇರ್ ಆದ್ವಿ. ನನಗ್ ಅವಾಗ ಬಾಳ ಒಂದ್ 10 ಹಾಡು ಬರುತ್ತಣ ಅಷ್ಟೇ. 24ಕ್ಕೆ ನೈಟ್ ಡಿಸೈಡ್ ಮಾಡಿದೆ ಹೋಗ್ಬೇಕಪ್ಪ ಅಂತ ಅವರು ಅಂದ್ರು. ಬೆಳಗ್ಗೆ 25ಕ್ಕೆ 5 ಗಂಟೆಗೆ ಬಿಟ್ಟೆ. 7, 7:30, 8 ಗಂಟೆಗೆ ವಿಜಯಪುರ ರೀಚ್ ಆದ. ಆದಷ್ಟು ಬೇಗ ದೇವ್ರ ಕೃಪೆಯಿಂದ ನಂದು
ಸಂಖ್ಯೆ ನಂಬರು ಚೆನ್ನಾಗಿತ್ತು. 57 ನಂದು ನಂಬರ್ ಇತ್ತು, ಆದಷ್ಟು ಬೇಗ ಸಿಕ್ತು. ಓಕೆ. ಸೊ ಹೀಗಾಗಿ ಅಲ್ಲಿನೂ ಹಾಡ್ದೆ, ಚೆನ್ನಾಗಾಯ್ತು. ಅದಾದ್ಮೇಲೆ 3 ಸಾಂಗ್ ಕೇಳಿದ್ರು. ಅಲ್ಲಿ ಹಾಡಿದ್ಮೇಲೆ ಬಂದ್ವಿ, ಆದಷ್ಟು ಬೇಗ ಊರಿಗೆ ಬಂದ್ವಿ. 3 ಗಂಟೆ ಮಧ್ಯಾಹ್ನ ಅಷ್ಟೊತ್ತಿಗೆ ಊರಿಗೆ ಬಂದು ಮದ್ವೆ ಕೆಲಸ ಅವ್ರವ್ರು ಶುರು ಹಚ್ಕೊಂಡ್ರು. ಆ ಮದ್ವೆ, ಅಕ್ಕನ ಮದ್ವೆ ತುಂಬಾ ಚೆನ್ನಾಗಾಯ್ತು. ಸ್ವಂತ ನಮ್ಮ ಮಾವಂಗೆ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಾಯ್ತು ಮದ್ವೆ. ಅದಾದ್ಮೇಲೆ ಇದೆಲ್ಲ ಫಸ್ಟ್ ರೌಂಡ್ ಆಡಿಷನ್ ಆಯ್ತು. ಆಕ್ಚುಲಿ 2-3 ತಿಂಗಳಿಗೆ ಫೋನ್ ಬಂದ್ಬಿಡೋದು, ನೀವು ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತೇಳಿ. 6 ತಿಂಗಳು ತಗೊಂಡಿದಾರಣ್ಣ. ಓಕೆ. 6 ತಿಂಗಳು. ಅದಾದ್ಮೇಲೆ ಆಯ್ತು, ಇದೆಲ್ಲ ಆಯ್ತು. ಡಿಸೆಂಬರ್ ಆಯ್ತು, ಜನವರಿ ಆಯ್ತು, ಫೆಬ್ರವರಿ ಆಯ್ತು, ಮಾರ್ಚ್ ಆಯ್ತು, ಏಪ್ರಿಲ್ ಆಯ್ತು, ಮೇ ಆಯ್ತು, ಜೂನ್ ಎಲ್ಲ ಆಯ್ತು. ಸೊ ಹೀಗಾಗಿನು ಕರಿತಾ ಇಲ್ವಲ್ಲ ಅಂತೇಳಿ ಆಕ್ಚುಲಿ ನಾನು ಗದಗ್ ಸೇರ್ಕೊಂಡಿದ್ದೆ ಆವಾಗ. ನಿಮ್ಗೆ ನನ್ನ ಸ್ಟೋರಿ ಕೇಳಿದಾಗ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ ಅಂತ ಹೇಳಿದೆ. ಆಕ್ಚುಲಿ ನಾನು ಸೀಸನ್ 19 ಮುಗಿಸ್ಕೊಂಡ್ಮೇಲೆ ಗದಗ್ ಸೇರ್ದೆ ನಾನು. ಅದಾದ್ಮೇಲೆ ಕರಿತಾ ಇಲ್ವಲ್ಲ, ಹೆಂಗ್ ಮಾಡೋದು ಇದು ಅಂತ ಹೇಳಿ ಜುಲೈ 22ಕ್ಕೆ ನಾನು ಗದಗ್ ಸೇರ್ದೆ. ಅಲ್ಲೇ ಗದಗಿನ ಪುಟ್ಟಯ್ಯನ ಗದಿಗೆಯಲ್ಲಿ, ಪಂಚಾಕ್ಷರ ಗವಾಯಿಗಳ ಗದಿಗೆಯಲ್ಲಿ, ಕುಮಾರಜ್ಜವ್ರ ಗದಿಗೆಯಲ್ಲಿ ಸೇವೆ ಮಾಡ್ತಿದ್ದೆ. ತಬಲಾ ನುಡಿಸ್ತಿದ್ದೆ, ಯಾರು ಹಾಡ್ತಾರೆ ಅಲ್ಲಿ ಅವ್ರ ಜೊತೆಗೆ ತಬಲಾ ನುಡಿಸ್ತಿದ್ದೆ. ಏನು ಗುರುವಿನ ಕೃಪಾ, ಹೋಗಿ 3 ತಿಂಗಳಲ್ಲೇ ನನಗೆ ಅವಕಾಶ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ. ಅದು ಹೆಂಗಂದ್ರೆ ಮತ್ತೆ ಆಡಿಷನ್ ಮಾಡ್ತಾರೆ. ಅಂದ್ರೆ 3 ತಿಂಗಳಿಗಂದ್ರೆ ನಾನ್ ಜುಲೈಲಿ ಹೋದಾಗ ಆಗಸ್ಟ್ ಅಲ್ಲಿ ಶ್ರಾವಣ ಮಾಸ ಅಣ್ಣ, ಅವಾಗೆಲ್ಲ ಪುರಾಣ ಪ್ರವಚನಕ್ಕೆಲ್ಲ ಹೋಗ್ತಾ ಇದ್ದೆ. ಅವಾಗ ಪುರಾಣದಲ್ಲಿ ಇದೀನಿ ನಾನು. ನಮ್ ದೊಡ್ಡಪ್ಪನ ಕಡೆಯಿಂದ ಕಾಲ್ ಬರುತ್ತೆ, ಹಿಂಗೆ ರೇವಣ್ಣ ಹಿಂಗ ಆಡಿಷನ್ ಸೆಲೆಕ್ಟ್ ಆಗಿದೆ ನಿಂದು 2nd ರೌಂಡ್ಗೆ. ಅಂದೆ ನಾನು. ಅವಾಗ 8 ತಿಂಗಳ ಅಣ್ಣ ಕಾದಿದ್ದು, ಇವಾಗ ಬಂತಲ್ಲ ಅದ್ರೇನೋ ಒಂದ್ ನೆಮ್ಮದಿ ನಮಗೆ ಬಂತಪ್ಪ, ನಾವೇನೋ ಮಾಡಿದ್ದಕ್ಕೆ ಅಂತೇಳಿ. ಬೆಳಗಾವಿ ಡಿಸ್ಟ್ರಿಕ್ಟ್ ಪುರಾಣಕ್ಕಿದ್ದೆ ನಾನು. ಹುಕ್ಕೇರಿ ತಾಲೂಕ್ ಗೌಡ್ವಾಡ್ ಅಂತ ಒಂದ್ ಊರ್ ಬರುತ್ತೆ, ಅಲ್ಲಿ ಪುರಾಣಕ್ಕಿದ್ದೆ. ಅಲ್ಲಿನ ಗ್ರಾಮಸ್ಥರು ಹೆಲ್ಪ್ ಮಾಡಿ ಅದೇ ಫಸ್ಟ್ ಟೈಮ್ ಒಬ್ಬನೇ ಹೋಗಿದ್ದೆ ಅಣ್ಣ, ಬೆಂಗಳೂರಿಂದ ಬೆಳಗಾವ್. ಒಬ್ನೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ 2nd ರೌಂಡ್ ಆಡಿಷನ್ ಮುಗಿಸ್ಕೊಂಡು ಮತ್ತೆ ಅವತ್ ನೈಟ್ ಬಂದು ಮತ್ತೆ ಪುರಾಣಕ್ ಜಾಯ್ನ್ ಆಗ್ತೇನೆ. ಅಲ್ಲಿ ಸಿದ್ಧಲಿಂಗೇಶನ ಮಹಿಮೆ, ಹೊಳೆಮ್ಮ ತಾಯಿ ಮಹಿಮೆ ಎಲ್ಲ ದೇವ್ರ ಆಶೀರ್ವಾದ. ಅದಾದ್ಮೇಲೆ 2nd ರೌಂಡ್ ಮುಗಿಯುತ್ತೆ, ಮತ್ತೆ ಕಾದ್ವಿ, ಫೋನ್ ಬರುತ್ತೆ ಅಂತ. ಆಕ್ಚುಲಿ ನಾವ್ ಅವಾಗ ಸೆಲೆಕ್ಟ್ ಆಗಿದೀವಿ ಅನ್ನೋ ಗೊತ್ತಿಲ್ಲ ನಮ್ಗೆ. ಸೊ ಹೀಗಾಗಿ ಮತ್ತೆ ಹುಬ್ಬಳ್ಳಿ ಆಡಿಷನ್ ಮಾಡ್ತಾರಣ್ಣ, 6 ಜಿಲ್ಲಾ ಅಂತ ಹೇಳಿ. ಹುಬ್ಬಳ್ಳಿ, ಹೊಸಪೇಟೆ, ಬಳ್ಳಾರಿ, ಒಂದ್ 5-6 ಜಿಲ್ಲೆಗೆ ಸ್ಪೆಷಲ್ ಆಡಿಷನ್ ಮಾಡ್ತಾರೆ. ಯಾರ್ಯಾರು ಇದೀರಾ ಮತ್ತೊಮ್ಮೆ ಕೊಡಿ, ನೀವ್ ಯಾರ್ಯಾರು ಕೊಟ್ಟಿಲ್ಲ ಅಂತ ಹೇಳಿ. ಮತ್ತೆ ಅವಾಗ ನಮ್ ದೊಡ್ಡಪ್ಪನ ಫೋನ್ ಬರುತ್ತೆ, ಹಿಂಗೆ ಮಗ ಅದು 2nd ರೌಂಡ್ ಆಡಿಷನ್ ಮುಗಿಸ್ಕೊಂಡ್ ಬಂದ್ಮೇಲೆ ಇನ್ನೂ ಫೋನ್ ಬಂದಿಲ್ಲ. ಸೊ ಹೀಗಾಗಿ ಇದೊಂದು ಸ್ಪೆಷಲ್ ಆಡಿಷನ್ ಅಂತ, ಇದಕ್ಕೂ ಟ್ರೈ ಮಾಡೋಣ ಅಂತಂದ್ರೆ, ಸರಿ ಬಾಪ ಇದನ್ನೊಂದ್ ಮಾಡೋಣ, ಹೆಂಗಾಗುತ್ತೆ ಪ್ರಯತ್ನ ಮಾಡೋಣ ಅಂತ. ಅವಾಗ ಗದಗಲ್ಲಿದ್ದೆ. ಅವರೇ ಬಂದು ನಾನು, ನಮ್ಮ ದೊಡ್ಡಪ್ಪ, ನನ್ ಗೆಳೆಯ ಎಲ್ರು ಹೋಗಿ ಆಡಿಷನ್ ಕೊಟ್ವಿ. ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಕೇಳ್ತಾವ್ರ ನನಗೆ, ನೀನ್ ಯಾಕೆ ಬಂದೆ ಗುರು ಇಲ್ಲಿ, ನಿಂದ ಅವಾಗ ಮುಗಿತಲ್ಲ 2nd ರೌಂಡ್ ಬೆಂಗಳೂರಲ್ಲಿ. ಇಲ್ಲ ಅಣ್ಣ ಹಿಂಗಣ್ಣ ತಂದಾಗ, ಸರಿ ಬಂದಿದ್ಯಾ ಹಾಡು ಅಂತ ಹೇಳಿ ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಹಾಡ್ದೆ. ಮತ್ತೆ 2nd ರೌಂಡ್ಗೆ ಆಕ್ಚುಲಿ ಅವ್ರಿಗೆ ಕನ್ಫ್ಯೂಸ್ ಆಗಿತ್ತದು, ಆ ರೇವಣ್ಣನು ಇವ್ರೇನಾ, ಈ ರೇವಣ್ಣನು ಇವ್ರೇನಾ. ಹೌದು ಸರ್, ಆ ರೇವಣ್ಣನು ಇವನೇ, ಇವನೇ ಅಂತಂದಾಗ ಮತ್ತೆ 2nd ರೌಂಡ್ ಮತ್ತೆ ಕರೀತಾರ ಅವರು, ಕನ್ಫ್ಯೂಸ್ ಆಗಿ. ಸೊ ಹೀಗಾಗಿ ಅಲ್ಲೇ 2nd ರೌಂಡ್ ಆಗಿ 15-20 ದಿವ್ಸ ಕಾಲ್ ಬರುತ್ತಣ್ಣ, ಹಿಂಗೆ ನಿಮ್ಮ ಮಗ ಸೆಲೆಕ್ಟ್ ಆಗಿದ್ದಾನೆ ಮೆಗಾ ಆಡಿಷನ್ ಅಂತಂದಾಗ ಅವೇನೋ ರೋಮಾಂಚನ ಅಣ್ಣ. ಅವಾಗ 15 ವರ್ಷ ನನ್ಗೆ, ನಾನು 9th ಓದ್ತಾ ಇದ್ದೆ. ಖುಷಿ ಆಯ್ತಣ್ಣ ಲೈಫಲ್ಲಿ, ಏನೋ ಮಾಡಿದೀನಪ್ಪ, ಒಂದು ಅಚೀವ್ಮೆಂಟ್. ಇನ್ನೂ ಎಲ್ರು ಹೇಳ್ತಾರೆ ನೀನ್ ತುಂಬಾ ಬೆಳೆದಿದೀಯಾ ಅಂತಂದಾಗ, ದರ್ಶನ್ ಸರ್ ಒಂದ್ ಮಾತು ಹೇಳ್ತಾರೆ, ನಾವೆಲ್ಲ ಇನ್ನೂ 0 ಇದೀವಿ, ಇಲ್ಲ ನೀವ್ ಬೆಳೆಸ್ಬೇಕು ನಮ್ಮನ್ನ ಅಂತ ಅವ್ರಂದಾಗ. ಸೊ ಅವ್ರಂತ ದೊಡ್ಡ ನಟ್ರೆ ಅಷ್ಟೊಂದು ಮಾತು ಹೇಳುವಾಗ ನಾವ್ ಇನ್ನೂ ಬೆಳೆದಿಲ್ಲ, ಇನ್ನೂ ಬೆಳಿಬೇಕು ಅಂತ ಹಂಬಲ ಹುಟ್ಟುತ್ತಣ. ಮೆಗಾ ಆಡಿಷನ್ ಸೆಲೆಕ್ಟ್ ಆಗ್ತೇನಣ್ಣ. ಸೆಲೆಕ್ಟ್ ಆದ್ಮೇಲೆ ಮುಂದೆ ಗುರು ಸಿಗ್ತಾರೆ, ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಗುರುಗಳು ಅಂತ ಹೇಳಿ. ಅವ್ರು ನನಗೆ ಮೆಂಟರ್ ಆಗ್ತಾರೆ. ಅದಾದ್ಮೇಲೆ ಫೈನಲ್ ವರ್ಗು ತಲುಪ್ತೀನಣ್ಣ. ಟಾಪ್ 4 ಕಂಟೆಸ್ಟೆಂಟ್ ಅಂತ ಹೆಸರು ಮಾಡ್ಕೊಳ್ತೀನಣ್ಣ. ಎಲ್ಲ ದೇವ್ರ ಆಶೀರ್ವಾದ, ಕರ್ನಾಟಕ ಜನತೆ ಆಶೀರ್ವಾದ, ಡಿ ಬಾಸ್ ಅವರ ಅಭಿಮಾನಿಗಳ ಆಶೀರ್ವಾದ, ದರ್ಶನ್ ಸರ್ ಆಶೀರ್ವಾದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ಟಾಪ್ 4ಗೆ ಹೋದ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.